ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾ ಇವತ್ತು ಎಲ್ಲಿ ಹೊಂಟಪ್ಪ ಅಂತಂದ್ರೆ ರಾಣೆಬೆನ್ನೂರು ರಾಜನ ಹೋರಿ ನೋಡಕ್ಕೆ ಹೊಂಟೇವಿ. ಒಂದು ದಿವಸ ಹೋರಿ ಹಬ್ಬ ನೋಡಕ್ಕೆ ಹೋಗಲಿಲ್ಲ ಅಂತಂದ್ರೆ ಇವತ್ತು ರಾಣೆಬೆನ್ನೂರು ರಾಜ ಹೋರಿ ನೋಡಕ್ಕೆ ಹೋಗ್ಲೇಬೇಕಂತಂದು ಇಷ್ಟ ಆಗೈತೆ ನನಗೆ. ಬರ್ರಿ ಹುಡುಗನ್ರ ಕೇಳೋಣ ಎಲ್ಲೈತಿ ಅಂತ ಅವ್ರ ಮನೆಗೆ ಕೇಳೋದು ತಡ್ರಿ. ರಾಣೆಬೆನ್ನೂರು ರಾಜ ಮನೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಂದಿದ್ರು ನೀ ಅಲ್ಲಿ ಹೋಗಿ ಯಾರಾದ್ರ ಮನೆ ತೋರಿಸ್ತಾರ ಅಂತಂದು. ಇಲ್ಲಿ ಬಂದದ್ದೆಲ್ಲ ನಿಜನಾಗೈತಿ. ಎಲ್ಲ ಹುಡುಗರು ನಾ ತೋರಿಸಂಬಾರ ನಮ್ಮ ಮನೆ ಅಂತಂದು ಅವ್ರ ಮನೆಗೆ ಕರ್ಕೊಂಡು ಹೊಂಟಾರ ನಮ್ಮನ್ನ. ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಬಂದಿದ್ದಪ್ಪ ಅಂತಂದ್ರೆ ಎಲ್ಲ ಜನರ ಮನಸ್ಸನ್ನು ಸೆಳೆದಂಥ ರಾಣೆಬೆನ್ನೂರು ರಾಜ ಅನ್ನೋ ಹೋರಿಯನ್ನು ನೋಡೋಕ್ಕೆ ಇಷ್ಟು ಇಷ್ಟಪಟ್ಟು ಬಂದಿದ್ವಿ. ಆದರೆ ನಾನಾ ಕಾರಣಗಳಿಂದ ಹೋರಿಯನ್ನು ನೋಡೋಕ್ಕಾಗಲಿಲ್ಲ. ಆದರೆ ಅದು ಜೂನಿಯರ್ ರಾಣೆಬೆನ್ನೂರು ರಾಜ ಅನ್ನೋ ಒಂದು ಹೋರಿಯನ್ನು ನೋಡುವ ಒಂದು ಅದೃಷ್ಟ ನಮಗೆ ಸಿಕ್ಕಿದೆ. ಅದನ್ನು ನಿಮ್ಗೆಲ್ಲರಿಗೂ ತೋರಿಸ್ತಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅಂತ ಹೋರಿ ನೋಡಲು. ಇದೇ ನೋಡಿ ಜೂನಿಯರ್ ರಾಣೆಬೆನ್ನೂರು ರಾಜ ಅನ್ನೋ ಹೋರಿ. ಅಷ್ಟೇ ಇರ್ತಾನ. ನೋಡ್ರಿ ಎಲ್ಲರೂ ಎಷ್ಟು ಖುಷಿಯಾಗ್ಯಾರ. ಹೋರಿ ನೋಡಕ ಒಂದು ಚಾನ್ಸ್ ಸಿಕ್ಕೈತಿ ಅಂತಂದು ಬರೋಬ್ಬರಿ ಖುಷಿ ಆಗೈತಿ. ಇವತ್ತು ಬಂದದ್ಕೆ ಸಾರ್ಥಕ ಬಿಡಪ್ಪ ಮರ. ಈ ಹೋರಿ ನೋಡ್ಕೊಂಡ್ರೆ ಹೋದ್ವಿ ಅಂತ ಅನ್ಸೈತಿ. ಬರ್ರಿ ಇದ ಖುಷಿ ಒಳಗನ ಇವತ್ತು ನೈಟ್ ರಾಣೆಬೆನ್ನೂರು ರಾಜ ಅನ್ನೋ ಗಣಪತಿನ ಐತಿ, ಅದನ್ನ ನೋಡ್ಕೊಂಬಂದ್ಬಿಡಮ್ ಬರ್ರಿ. ನಾವು ನೇರ ದರ್ಶನಕ್ಕೆ ಹೊಂಟೇವಿ. ಲೈನ್ ಹಚ್ಚಕ್ಕೇನು ಹೋಗಲಿಲ್ಲ. ಮತ್ತು ಲೈನ್ ಹಚ್ಚಿದೆ ಅಂದ್ರೆ ನಮ್ಮ ಮನ್ಯಾಗ ಲೇಟ್ ಆತಂದ್ರೆ ನಮ್ಮ ಮನ್ಯಾಗ ಮತ್ತು ಮಂಗಳಾರತಿ ಮಾಡ್ತಾರೆ ಅಂತಂದು 60 ರೂಪಾಯಿ ಟಿಕೆಟ್ ತಗೊಂಡು ಹೊಂಟೇವಿ. ಬೇಗ ಬರ್ರಿ ಹೋಗನ್ರಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನವದುರ್ಗಿಯರ ಒಂದು ಮಂಟಪ ಎಷ್ಟು ಸುಂದರವಾಗಿದೆ ಅಂತ. ಸೂಪರ್ ಆಗಿದೆ. ನೈಟ್ ಹೋದರಿಗೆ ತುಂಬ ಸೂಪರಾಗಿ ಕಾಣುತ್ತೆ ಅದು. ಎಂಟ್ರೆನ್ಸ್ನಾಗ ಕನ್ನಡಾಂಬೆ ಚಿತ್ರ ಹಾಕ್ಯಾರ. ನೋಡ್ರಿ ಚೆನ್ನಾಗೈತಿ. ಹೋಗಿ ಬರೋಂಥ ಪ್ಲೇಸ್ ಇದೆ. ಹೋಗಿ ಬರ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ರಾಜ ಮಹಾಗಣಪತಿ ಎಷ್ಟು ಚೆನ್ನಾಗೈತಿ ನೋಡ್ರಿ. ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ರಾಣೆಬೆನ್ನೂರಲ್ಲಿ ನಡೀತಾ ಇರತಕ್ಕಂಥ ಒಂದು ಭಾವಚಿತ್ರಗಳನ್ನ ಅಂಟಿಸ್ಯಾರ, ನೋಡಿ ಓದಲಿ ಅಂತಂತಂದ್ರೆ. ನೋಡ್ರಿ ಎಷ್ಟು ಚೆನ್ನಾಗೈತಿ. ಒಂದು ಸ್ಟೇಜ್ ಸೂಪರಾಗೈತಿ ನೋಡ್ರಿ. ಪಾರ್ವತಿ
ನೋಡ್ರಿ ಇಲ್ಲಿ ಗಣಪತಿ ಚೆನ್ನಾಗೈತಿ. ಪಾರ್ವತಿ ತನ್ನ ಮಡಿಲಲ್ಲಿ ಗಣಪನ ಹಿಡ್ಕೊಂಡಿರೋ ಚಿತ್ರ ಸೂಪರ್ ಆಗೈತೆ, ಕಾಣತೈತಿ. ಸೂಪರ್ ಆಗೈತೆ ನೋಡ್ರಿ. 2024 ಒಂದು ರಾಣೆಬೆನ್ನೂರು ರಾಜ ಅನ್ನೋ ಒಂದು ಗಣಪತಿ ಚೆನ್ನಾಗೈತಿ. ಹೋಗಿ ಬರೋಂಥ ಪ್ಲೇಸ್. ಇವಾಗ ಸಂಡೇ ಐತಿ, ಎಷ್ಟೊಂದು ಜನ ಬಂದಿದ್ರು. ನಮಗಂತ ರಶ್ ಅಂತ ತಡ್ಕೊಳಕ್ಕೆ ಹಾಕಿದ್ದಿಲ್ಲ ಅಲ್ಲಿ. ಏನಪ್ಪ ಇದು ಪಾಳೆ ಸಿಗ್ತೈತೆ ಇಲ್ಲ ಯಾವಾಗ ನೋಡ್ತೇವೆ ಅನ್ಕೊಂಡಿದ್ವಿ. ಚೆನ್ನಾಗಿತ್ತು. 60 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿದ್ವಿ. ಅದಕ್ಕೆ ಸ್ವಲ್ಪ ದೊಡ್ಡ ಬಂದಾವಿ. ಇಲ್ಲ ಅಂತಂದ್ರೆ ಇನ್ನೂ ಅಲ್ಲೇ ಇರ್ಬೇಕಾಗಿತ್ತು. ನೋಡ್ರಿ ಇಲ್ಲಿ ದೂರದಾಗ ಪರಮೇಶ್ವರ ಒಂದು ಚಿತ್ರ ಮೂರ್ತಿ ಐತಿ, ಚೆನ್ನಾಗೈತಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ 2024 ಒಂದು ರಾಣೆಬೆನ್ನೂರು ರಾಜ್ಯ ಗಣಪತಿ ಚೆನ್ನಾಗೈತಿ ಅಂತಂದು. ಆಮೇಲೆ ಹಂಗೆ ಹೊರಿನೂ ನೋಡ್ಕೊಂಬಂದು ಚೆನ್ನಾಗಿತ್ತು. ಇವತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬರೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.